ಮೈತ್ರಿ ಪಡೆಗೆ ಈಗ ಪಾದಯಾತ್ರೆಯ ವಿಚಾರದಲ್ಲಿ ಭಾರಿ ಮುಖಭಂಗ ಆಗಿದೆ. ಪಾದಯಾತ್ರೆಗೆ ಸಜ್ಜಾಗಿದ್ದಂತಹ ಮೈತ್ರಿ ಪಡೆಯಲ್ಲೇ ಭಿನ್ನಾಭಿಪ್ರಾಯ ಶುರುವಾಗಿದೆ. ಪಾದಯಾತ್ರೆಗೆ ನನ್ನ ಬೆಂಬಲವೇ ಇಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಕಾರ್ಯಕರ್ತರು ಕೃಷಿ ಚಟುವಟಿಕೆಯಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಈಗ ಎಚ್ಡಿಕೆ ಯೂಟರ್ನ್ ಹೊಡೆದಿದ್ದಾರೆ. ಪಾದಯಾತ್ರೆಯಿಂದ ಹಿಂದೆ ಸರಿದಿದ್ದೇವೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಪಾದಯಾತ್ರೆ ಮಾಡಿದ್ರೆ ಟೀಕೆಗೆ ಗುರಿಯಾಗ್ತೀವಿ ಅಂತ ದಳಪತಿ ಹೇಳಿರೋದು. ಮೊನ್ನೆ ಅಷ್ಟೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಭೆ ಮಾಡಿದ್ರು ಮೈತ್ರಿ ನಾಯಕರೆಲ್ಲರೂ. ಈ ಮೂಢ ಹಗರಣವನ್ನು ವಿರೋಧಿಸಿ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡೋದು, ಬಿಜೆಪಿ ಮತ್ತೆ ಜೆಡಿಎಸ್ ಒಟ್ಟೊಟ್ಟಿಗೆ ಈ ಪಾದಯಾತ್ರೆ ಮಾಡೋದು ಅಂತ. ಬಟ್ ಈಗ ಈ ವಿಚಾರದಲ್ಲಿ ಮುಖಭಂಗ ಆಗಿದೆ. ನೀರನ್ನು ಏನು ಬಿಟ್ಟಿದ್ದಾರೆ ಈಗ, ಭತ್ತದ ಹೊಟ್ಲನ್ನ ಇವತ್ತು ರೈತರು ಹಾಕ್ತಕ್ಕಂಥದ್ದು, ಸಸಿಗಳನ್ನು ನೆಡ್ತಕ್ಕಂಥ ಒಂದು ದಿನಗಳು ಇನ್ನೇನು ಪ್ರಾರಂಭ ಆಗಬೇಕಾಗುತ್ತೆ. ಎಲ್ಲ ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಕ್ಕಂಥ ಸಂದರ್ಭ ಏನಿದೆ, ಅದರ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ಮುಖಂಡರುಗಳು ನಾಳೆಯ ಏನೋ ಒಂದು BJPಯ ನಾಯಕರುಗಳು ಪಾದಯಾತ್ರೆ ಆಗಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನ ಏನು ಮಾಡ್ಕೊಂಡಿದ್ದಾರೆ. ನಾನು ಮೊನ್ನೆ ಸಭೆಗೆ ಹೋಗಿದ್ದೆ. ಸಭೆಯಲ್ಲಿ ಅವ್ರು ಆಗಲೇ ತೀರ್ಮಾನಗಳನ್ನು ಮಾಡಿಕೊಂಡು ನಮ್ಮನ್ನು ಒಂದು ಕರೆದು ಸುಮ್ಮನೆ ಒಂದು ಇನ್ಫಾರ್ಮೇಷನಿಗೆ ಕರೆದಿದ್ರು ಅಷ್ಟೇ, ಮಾಡ್ತಾ ಇದ್ದೀವಿ ಅಂತ ಹೇಳಿ. ಅವ್ರು ಆಗಲೇ ಪೂರ್ವ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ. ಒಂದು ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟ ಅಂತ ಹೇಳಿ ಅವ್ರ ಪಕ್ಷದ ನಿಲುವಿನಲ್ಲಿ, BJP ನಿಲುವಿನಲ್ಲಿ ಅವರು ತೀರ್ಮಾನ ತಗೊಂಡು ಮಾಡ್ತಾ ಇದ್ದಾರೆ. ನಾವು ಜನತೆಯ ಸಮಸ್ಯೆಗಳು ಇವತ್ತೇನಿದೆ, ಆ ಸಮಸ್ಯೆಯ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ಮುಖಂಡರುಗಳ ಒಂದು ಸಂಪೂರ್ಣವಾದಂಥ ಒಂದು ನಿಲುವು, ಇದು ಸೂಕ್ತವಾದಂಥ ಸಂದರ್ಭ ಅಲ್ಲ ಅಂತಕ್ಕಂಥ ನಿರ್ಧಾರದಿಂದ ಹಿಂದೆ ಸರಿದಿದ್ದೇವೆ. ಇವತ್ತು ಇನ್ನೂ ಹಲವಾರು ಸಮಸ್ಯೆಗಳನ್ನು ನಾಡಿನ ಜನತೆ ಎದುರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇದು ಎಲ್ಲ ಒಂದು ಕಡೆ ಜನಸಾಮಾನ್ಯರ ಒಂದು ಬೆಂಬಲ ಪಡೀತಕ್ಕಂಥದ್ದು ಎಲ್ಲ ಒಂದು ಕಡೆ ಸಮಸ್ಯೆಗಳಾಗ್ತದೆ. ಅದ್ರ ಜೊತೆಗೆ ಜನತೆಯ ಒಂದು ಟೀಕೆಗಳು ಆಗ್ತಕ್ಕಂಥದ್ದು ಒಂದು ವಾತಾವರಣ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ನಿಲುವು ನಾವು ತೀರ್ಮಾನ ಮಾಡಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ಜನತೆಯ ಭಾವನೆಗಳು ಮುಖ್ಯ ನನಗೆ. ಆ ಭಾಗದ ಜನರ ಭಾವನೆ, ನಾಡಿನ ಜನತೆಯ ಸಮಸ್ಯೆಗಳು, ಇದು ಮುಖ್ಯ ನನಗಿಲ್ಲಿ. ಪಾದಯಾತ್ರೆಯ ಮುಖಾಂತರ ನಾವು ಮಾಡ್ತಕ್ಕಂಥದ್ದು ಏನಿದೆ, ಲೀಗಲ್ ಬ್ಯಾಟಲ್ನಲ್ಲಿ ಹಲವಾರು ರೀತಿಯಲ್ಲಿ ಅವಕಾಶಗಳಿದೆ. ಪಾದಯಾತ್ರೆ ಹೋಗ್ತೀವಿ ಮೈಸೂರಿಗೆ, ಪಾದಯಾತ್ರೆ ಮುಗಿಸ್ತೀವಿ, ನಂತರ ಏನು ಇದೆಲ್ಲ ಇದೆ. ಇದೆಲ್ಲ ನಾನು ಈಗ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಆದರೆ ನಮ್ಮ ಪಕ್ಷದ ನಿಲುವು ಇಷ್ಟಿತ್ತು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಜಗದೀಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ಮೈತ್ರಿ ಪಾದಯಾತ್ರೆ ಮೊದಲ ಹೆಜ್ಜೆ ಇಡೋದಕ್ಕೆ ಮುಂಚೆನೆ ಯೂ ಟರ್ನ್ ತಗೊಳ್ತಾ ಕುಮಾರಸ್ವಾಮಿ ಅವರ ಹೇಳಿಕೆ ನೋಡ್ತಾ ಇದ್ರೆ ವಿಜಯ್, ಯಾಕಂದ್ರೆ ಪರಿಸ್ಥಿತಿಯನ್ನು ನೋಡ್ತಾ ಹೋದ್ರೆ ಎರಡೂ ಪಕ್ಷಗಳ ನಡುವೆ ಸಮನ್ವಯದ ಕೊರತೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಎದ್ದು ಕಾಣಿಸ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಏನಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬಹಳಷ್ಟು ಬೇಸರದ ಸಂಗತಿಗಳು ನಿರ್ಮಾಣವಾಗಿದ್ದಾವೆ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಯಾಕಂದ್ರೆ ಮೊದಲ ಬಾರಿಗೆ ಅವರು ನೇರವಾಗಿ ಬಿಜೆಪಿಯ ನಾಯಕರ ವಿರುದ್ಧವಾಗಿ ವಾಗ್ದಾಳಿಯನ್ನು ಮಾಡಿರುವಂಥದ್ದು ನೋಡ್ತಾ ಹೋದ್ರೆ ಅಲ್ಲಿ ಮೂಲವಾದಂತಹ ವ್ಯಕ್ತಿ ಯಾರು ಅಂತ ಅವರಿಗೆ ಬಹಳಷ್ಟು ಬೇಸರಕ್ಕೆ ಕಾರಣವಾಗಿರುವಂಥದ್ದು ರೀಸನ್ಸ್ಗಳು ಸಾವಿರ ಕೊಡಬಹುದು ಅವರು. ಅಂದ್ರೆ ಅಲ್ಲಿ ಏನಂದ್ರೆ ಬೆಂಗಳೂರು ಮೈಸೂರು ದಾರಿಯಲ್ಲಿ ಭತ್ತವನ್ನ ಏನಂದ್ರೆ ನಾಟಿ ಮಾಡುವಂತಹ ರೈತರು ಇರ್ತಾರೆ, ಮತ್ತೆ ಬೇರೆ ಕಡೆಗೆ ಮಳೆ ಆಗ್ತಾ ಇದೆ, ಪ್ರವಾಹದ ಪರಿಸ್ಥಿತಿ ಇದೆ. ಇದೆಲ್ಲವೂ ಸಹಿತ ಒನ್ ಆಫ್ ದ ಹೊರಗಡೆ ಹೇಳೋದಕ್ಕೆ ರೀಸನ್ ಆದ್ರೆ ಕೊನೆಗೆ ಅಂತಿಮವಾಗಿ ಕುಮಾರಸ್ವಾಮಿ ಅವರೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಮೈತ್ರಿ ಸಭೆ ಇಬ್ರು ನಾಯಕರುಗಳು ಕೂತ್ಕೊಂಡು ಏನಂದ್ರೆ ಪಾದಯಾತ್ರೆಯ ಬಗ್ಗೆ ಸಭೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಎಲ್ಲವೂ ಸಹಿತ ಪೂರ್ವ ನಿಯೋಜಿತವಾಗಿ ಬಿಜೆಪಿಯ ನಾಯಕರು ನಿರ್ಧಾರವನ್ನ ಮಾಡಿದ್ರು. ಅದರ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನ ಸಹಿತ ಮಾತ್ರ ಏನಂತಂದ್ರೆ ಅವತ್ತಿನ ಸಭೆಯಲ್ಲಿ ಮಾಡಿದ್ದಾರೆ. ಅದರ ಜೊತೆಗೆ ನನ್ನ ಪಕ್ಕದಲ್ಲಿ ಪ್ರೀತಮ್ ಗೌಡ ಅನ್ನುವಂತಹ ವ್ಯಕ್ತಿಯನ್ನ ಕೂರಿಸಿದ್ದಾರೆ ಅನ್ನುವಂತಹ ವಿಚಾರವನ್ನ ಎತ್ತಾರೆ. ಪ್ರೀತಮ್ ಗೌಡ ದೇವೇಗೌಡರ ಕುಟುಂಬವನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡೋದಕ್ಕೆ ಹೊರಟಿರ್ತಕ್ಕಂತಹ ವ್ಯಕ್ತಿ, ಮತ್ತೆ ಅದರ ಜೊತೆಗೆ ಪೆನ್ ಡ್ರೈವ್ ಅನ್ನ ಹಂಚಿರುವಂತಹ ವ್ಯಕ್ತಿ ಅಂತ ಇದೇ ಮೊದಲ ಬಾರಿಗೆ ಬಹಿರಂಗವಾಗಿ ಪ್ರೀತಮ್ ಗೌಡರ ವಿರುದ್ಧವಾಗಿ ಏನಂತಂದ್ರೆ ಕುಮಾರಸ್ವಾಮಿ ಅವರು ನೇರ ವಾಗ್ದಾಳಿಯನ್ನು ಮಾಡೋ ಮೂಲಕವಾಗಿ ಇಂತಹ ಒಬ್ಬ ವ್ಯಕ್ತಿ ನನ್ನ ಜೊತೆಗೆ ಸರಿಸಮಾನವಾಗಿ ಕೂತ್ಕೊಂಡಿರ್ತಾನೆ, ಅಂತಹ ವೇದಿಕೆಯಲ್ಲಿ ನಾನು ಕೂತ್ಕೊಂಡು ಎರಡೂ ಪಕ್ಷಗಳ ಮೈತ್ರಿಯ ಬಗ್ಗೆ, ಎರಡೂ ಪಕ್ಷಗಳ ಏನಂತಂದ್ರೆ ಪಾದಯಾತ್ರೆಯ ಬಗ್ಗೆ ನಿರ್ಧಾರ ಮಾಡಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಇಡ್ತಾರೆ. ಈ ಮೂಲಕವಾಗಿ ಇದರ ಹಿಂದಿರುವಂತದ್ದು, ಪಾದಯಾತ್ರೆಯ ಹಿಂದೆ ಇರುವಂತಹ ಗೊಂದಲಗಳಿಗೆ ಮೂಲವಾದಂತಹ ಕಾರಣ ಏನು ಅನ್ನುವಂತಹ ವಿಚಾರವನ್ನ ಇವತ್ತು ಕುಮಾರಸ್ವಾಮಿ ಅವರು ಸ್ವತಃ ತಮ್ಮ ಬಾಯಿಂದ ಹೊರಗಡೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಹಾಗಾದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರಲ್ಲೂ ಸಹಿತ ಏನಂದ್ರೆ ಬಹಳಷ್ಟು ಅಸಮಾಧಾನ ಇತ್ತ ಅನ್ನುವಂತಹ
ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಏಕಪಕ್ಷೀಯವಾಗಿ ರಾಜ್ಯಾಧ್ಯಕ್ಷರಾಗಿರ್ಬೋದು ಅಥವಾ ಏನಂದ್ರೆ ಬೇರೆ ಕೆಲವು 3-4 ಜನ ನಾಯಕರುಗಳು ಮಾತ್ರ ತೆಗೆದುಕೊಂಡಿರುವಂತಹ ನಿರ್ಧಾರಗಳಿಗೆ ಪಾದಯಾತ್ರೆ ಹೋಗೋದಕ್ಕೆ ಯಾವ ರೀತಿ ಸಾಧ್ಯ ಅನ್ನುವಂತಹ ಪ್ರಶ್ನೆಯು ಸಹಿತ ಬಿಜೆಪಿಯ ನಾಯಕರಲ್ಲಿ ಮೂಡ್ತಾ ಇತ್ತು. ಅದನ್ನ ಈಗ ಏನಂದ್ರೆ JDS ನಾಯಕರು ಸಹಿತ ಸ್ವತಃ HD ಕುಮಾರಸ್ವಾಮಿ ಅವರು ಸಹಿತ ಅದನ್ನೇ ಸ್ಟೇಟ್ಮೆಂಟ್ ಅನ್ನು ಕೊಡೋ ಮೂಲಕವಾಗಿ ಸ್ಪೆಷಲಿ ಅವರಿಗೆ ಬಹಳಷ್ಟು ಬೇಸರ ಆಗಿರುವಂತದ್ದು ಪ್ರೀತಮ್ ಗೌಡ ಅವರ ಏನಂದ್ರೆ ಬಹಳಷ್ಟು ಹೆಚ್ಚಿನ ಅವರಿಗೆ ಉಸ್ತುವಾರಿಯನ್ನ ಈ ಒಂದು ಪಾದಯಾತ್ರೆಯ ಸಂದರ್ಭದಲ್ಲಿ ಕೊಡ್ತಾ ಇದ್ದಾರೆ. ಮತ್ತೆ ಪಾದಯಾತ್ರೆಯ ಮೇಲ್ವಿಚಾರಣೆಯನ್ನು ನೋಡ್ಕೊಳ್ಳೋದಕ್ಕೆ ಪ್ರೀತಮ್ ಗೌಡಕ್ಕೆ ಕೊಟ್ಟಿದ್ದಾರೆ. ಈ ಇಂತಹ ಒಬ್ಬ ವ್ಯಕ್ತಿಯ ಮೇಲ್ವಿಚಾರಣೆಯ ಸಂದರ್ಭದ ಪಾದಯಾತ್ರೆಯಲ್ಲಿ ನಾವು ಯಾಕೆ ಭಾಗಿಯಾಗಬೇಕು ಅನ್ನುವಂತಹ ವಿಚಾರವನ್ನ ಕುಮಾರಸ್ವಾಮಿ ಅವರು ಪ್ರಶ್ನೆಯನ್ನ ಕೇಳ್ತಾರೆ. ಮತ್ತೆ ಅವರಿಗೆ ಮೊದಲಿಂದನೂ ಸಹಿತ ಪ್ರೀತಮ್ ಗೌಡ ಮತ್ತೆ ದೇವೇಗೌಡರ ಕುಟುಂಬದ ನಡುವೆ ನಡೀತಿರ್ತಕ್ಕಂತಹ ಗೊಂದಲಗಳಿಗೆ ಈಗ ಅಲ್ಲ, ಅದು ಕಳೆದ ಏನಂತಂದ್ರೆ 15 ವರ್ಷಗಳಿಂದನೂ ಸಹಿತ ನಿರಂತರವಾದಂತಹ ಆ ಒಂದು ಬೇಗುದಿ ಇತ್ತಲ್ಲ, ಆ ಬೇಗುದಿ ಇತ್ತೀಚಿನ ದಿನಗಳಲ್ಲಿ ಪೆನ್ ಡ್ರೈವ್ ವಿಚಾರದಲ್ಲಿ ಮತ್ತಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಆಗೋದಕ್ಕೆ ಕಾರಣ ಆಯಿತು. ಅದೇ ಒಂದು ವಿಚಾರವನ್ನ ಇಟ್ಕೊಂಡು ಇವತ್ತು ಕುಮಾರಸ್ವಾಮಿ ಅವರು ಹೇಳ್ತಾರೆ, ಪೆನ್ ಡ್ರೈವ್ ಗಲ್ಲಿಗಳಲ್ಲಿ ಬೀದಿಗಳಲ್ಲಿ ಹಚ್ಚಿರ್ತಕ್ಕಂತಹ ವ್ಯಕ್ತಿ, ಅಂತಹ ವ್ಯಕ್ತಿಗೆ ಉಸ್ತುವಾರಿಯಲ್ಲಿ ಪಾದಯಾತ್ರೆ ನಡೆಯುವಂತಹ ಸಂದರ್ಭದಲ್ಲಿ ನಾವು ಭಾಗಿಯಾಗಬೇಕಾ ಅನ್ನುವಂತಹ ಪ್ರಶ್ನೆ ಇಟ್ಟಿರುವಂತದ್ದು ಸಹಿತ ಒಂದು ರೀತಿಯಲ್ಲಿ ಸಮಂಜಸ ಅನ್ನುವಂಥದ್ದು ಏನಂದ್ರೆ ಇಲ್ಲಿರುವಂತಹ ನಾಯಕರುಗಳು ಮಾತಾಡ್ತಾ ಇರುವಂತದ್ದು. ಹಾಗಾಗಿ ಅದು ಏನೇ ಇದ್ರೂ ಸಹಿತ ಮೈತ್ರಿ ಪಕ್ಷದ ಮೊದಲ ಪಾದಯಾತ್ರೆಯ ಹೋರಾಟಕ್ಕೆ ಈಗ ಬ್ರೇಕ್ ಬಿದ್ದಿದೆ. ನಾವು ಯಾವುದೇ ಕಾರಣಕ್ಕೂ ಸಹಿತ ಅವರಿಗೆ ಬೆಂಬಲವನ್ನು ಕೊಡೋದಿಲ್ಲ ಪಾದಯಾತ್ರೆಗೆ. ಮತ್ತೆ ಜೊತೆಗೆ ನಾವು ಕನಿಷ್ಠ ಪಕ್ಷ ನೀವು ಏನಂದ್ರೆ ನೈತಿಕ ಬೆಂಬಲವಾದ್ರೂ ಕೊಡ್ತೀರಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳುವಂತಹ ಸಂದರ್ಭದಲ್ಲೂ ಸಹಿತ ಯಾವ ಬೆಂಬಲವನ್ನು ಸಹಿತ ನಾವು ಕೊಡೋದಿಲ್ಲ, ನೈತಿಕ ಬೆಂಬಲವನ್ನು ಕೊಡೋದಿಲ್ಲ, ಮತ್ತೆ ಅದರ ಜೊತೆಗೆ ಪಾದಯಾತ್ರೆಯಲ್ಲಿ ಭಾಗಿಯಾಗುವ ಬೆಂಬಲವನ್ನು ಕೊಡೋದಿಲ್ಲ. ಯಾಕೆ ಬೆಂಬಲವನ್ನು ಕೊಡಬೇಕು ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾರೆ. ಮತ್ತೆ ಅಂದ್ರೆ ರಾಜಕಾರಣ ಮಾಡುವಂತಹ ಸಂದರ್ಭದಲ್ಲಿ ಬೇಕಾದ್ರೆ ರಾಜಕಾರಣವನ್ನ ಮಾಡೋಣ, ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಬೇಕಾದ್ರೆ ಅದರ ಸಂಪೂರ್ಣವಾದಂತಹ ಮೈತ್ರಿಯಲ್ಲಿ ಹೋಗೋಣ, ಆದ್ರೆ ಇಂತಹ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಸಪೋರ್ಟ್ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಒಂದು ಕಡೆಗೆ ಬಿಜೆಪಿಯ ನಾಯಕರು ಸ್ವತಃ ಏನಂದ್ರೆ ವಿಜಯೇಂದ್ರ ಅವರು ಇಡೀ ಪಾದಯಾತ್ರೆಯ ರೂಪುರೇಷೆ ಮತ್ತೆ ಅದರ ಜೊತೆಗೆ ಅಂತಿಮ ದಿನದ ಸಮಾವೇಶದ ಕಾರ್ಯಕ್ರಮದ ವಿವರವನ್ನು ತೆಗೆದುಕೊಂಡು ಈಗಾಗಲೇ ದೆಹಲಿಗೆ ಬಂದಿದ್ದಾರೆ. ಅವರು ಹೈಕಮಾಂಡ್ ನಾಯಕರಿಗೆ ಏನಂದ್ರೆ ಆಹ್ವಾನ ಕೊಡೋದಕ್ಕೆ ಏನಂದ್ರೆ ದೆಹಲಿಗೆ ಬಂದಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಈ ಹೇಳಿಕೆ ಬಹಳಷ್ಟು ಚರ್ಚೆಗೆ ಗ್ರಾಸವಾಗ್ತಿದೆ. ಮತ್ತೆ ಎರಡೂ ಪಕ್ಷಗಳ ನಡುವೆ ಇರುವಂತಹ ಗೊಂದಲ ಬಹಿರಂಗವಾಗಿ ಈಗ ಹೊರಗಡೆ ಬಿದ್ದಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಜಗದೀಶ್. ಅಂದ್ರೆ ಈ ಭಿನ್ನಾಭಿಪ್ರಾಯ ಕೇವಲ ಪಾದಯಾತ್ರೆಗೆ ಮಾತ್ರ ಸೀಮಿತವಾಗಿದೆಯಾ ಅಥವಾ ನಿಜವಾಗ್ಲೂ ಈಗ ಮೈತ್ರಿಯಲ್ಲಿ ಭಿನ್ನಾಭಿಪ್ರಾಯ ಸೃಷ್ಟಿಯಾಗಿದೆಯಾ? ಯಾಕಂದ್ರೆ ಕುಮಾರಸ್ವಾಮಿ ಅವರು ಆಡಿದ ಮಾತುಗಳು ಆ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ಏನ್ ಹೇಳಿದ್ರು ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮತ್ತೊಮ್ಮೆ ನೋಡೋಣ. ನೀರನ್ನ ಏನು ಬಿಟ್ಟಿದ್ದಾರೆ ಈಗ, ಭತ್ತದ ಹೊಟ್ಲನ್ನ ಇವತ್ತು ರೈತರು ಹಾಕ್ತಕ್ಕಂಥದ್ದು, ಸಸಿಗಳನ್ನು ನೆಡ್ತಕ್ಕಂಥ ಒಂದು ದಿನಗಳು ಇನ್ನೇನು ಪ್ರಾರಂಭ ಆಗಬೇಕಾಗುತ್ತೆ. ಎಲ್ಲ ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಕ್ಕಂಥ ಸಂದರ್ಭ ಏನಿದೆ, ಅದರ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ಮುಖಂಡರುಗಳು ನಾಳೆಯ ಏನೋ ಒಂದು BJPಯ ನಾಯಕರುಗಳು ಪಾದಯಾತ್ರೆ ಆಗಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನ ಏನು ಮಾಡ್ಕೊಂಡಿದ್ದಾರೆ. ನಾನು ಮೊನ್ನೆ ಸಭೆಗೆ ಹೋಗಿದ್ದೆ. ಸಭೆಯಲ್ಲಿ ಅವ್ರು ಆಗಲೇ ತೀರ್ಮಾನಗಳನ್ನು ಮಾಡಿಕೊಂಡು ನಮ್ಮನ್ನು ಒಂದು ಕರೆದು ಸುಮ್ಮನೆ ಒಂದು ಇನ್ಫಾರ್ಮೇಷನಿಗೆ ಕರೆದಿದ್ರು ಅಷ್ಟೇ, ಮಾಡ್ತಾ ಇದ್ದೀವಿ ಅಂತ ಹೇಳಿ. ಅವ್ರು ಆಗಲೇ ಪೂರ್ವ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ. ಒಂದು ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟ ಅಂತ ಹೇಳಿ ಅವರ ಪಕ್ಷದ ನಿಲುವಿನಲ್ಲಿ, BJP ನಿಲುವಿನಲ್ಲಿ ಅವರು ತೀರ್ಮಾನ ತಗೊಂಡು ಮಾಡ್ತಾ ಇದ್ದಾರೆ. ನಾವು ಜನತೆಯ ಸಮಸ್ಯೆಗಳು ಇವತ್ತೇನಿದೆ ಆ ಸಮಸ್ಯೆಯ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ಮುಖಂಡರುಗಳ ಒಂದು ಸಂಪೂರ್ಣವಾದಂಥ ಒಂದು ನಿಲುವು ಇದು ಸೂಕ್ತವಾದಂಥ ಸಂದರ್ಭ ಅಲ್ಲ ಅಂತಕ್ಕಂಥ ನಿರ್ಧಾರದಿಂದ ಹಿಂದೆ ಸರಿದಿದ್ದೇವೆ. ಇವತ್ತು ಇನ್ನೂ ಹಲವಾರು ಸಮಸ್ಯೆಗಳನ್ನು ನಾಡಿನ ಜನತೆ ಎದುರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇದು ಎಲ್ಲ ಒಂದು ಕಡೆ ಜನಸಾಮಾನ್ಯರ ಒಂದು ಬೆಂಬಲ ಪಡೀತಕ್ಕಂಥದ್ದು ಎಲ್ಲ ಒಂದು ಕಡೆ ಸಮಸ್ಯೆಗಳಾಗ್ತದೆ. ಅದ್ರ ಜೊತೆಗೆ ಜನತೆಯ ಒಂದು ಟೀಕೆಗಳು ಆಗ್ತಕ್ಕಂಥದ್ದು ಒಂದು ವಾತಾವರಣ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ನಿಲುವು ನಾವು ತೀರ್ಮಾನ ಮಾಡಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ಜನತೆಯ ಭಾವನೆಗಳು ಮುಖ್ಯ ನನಗೆ. ಆ ಭಾಗದ ಜನರ ಭಾವನೆ, ನಾಡಿನ ಜನತೆಯ ಸಮಸ್ಯೆಗಳು ಇದು ಮುಖ್ಯ ನನಗಿಲ್ಲಿ. ಪಾದಯಾತ್ರೆಯ ಮುಖಾಂತರ ನಾವು ಮಾಡ್ತಕ್ಕಂಥದ್ದು ಏನಿದೆ, ಲೀಗಲ್ ಬ್ಯಾಟಲ್ನಲ್ಲಿ ಹಲವಾರು ರೀತಿಯಲ್ಲಿ ಅವಕಾಶಗಳಿದೆ. ಪಾದಯಾತ್ರೆ ಹೋಗ್ತೀವಿ ಮೈಸೂರಿಗೆ, ಪಾದಯಾತ್ರೆ ಮುಗಿಸ್ತೀವಿ, ನಂತರ ಏನು ಇದೆಲ್ಲ ಇದೆ. ಇದೆಲ್ಲ ನಾನು ಈಗ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಆದರೆ ನಮ್ಮ ಪಕ್ಷದ ನಿಲುವು ಇಷ್ಟಿತ್ತು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.